ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಅನ್ನದಾತರ ಕಷ್ಟ ಹೇಳುತ್ತಿರುವುದಾಗಿದೆ. ರಾಜ್ಯದ ಬಹುತೇಕ ಜಲಾಶಯಗಳು ಇವತ್ತು ಡೆಡ್ ಸ್ಟೋರೇಜ್ ಬಂದು ತಲುಪಿದೆ. ಜೊತೆಗೆ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಎನ್ನುವ ಕೀರ್ತಿಗೆ ಪಾತ್ರ ಆಗಿರುವ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಕೂಡ ಈಗ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಬಂದು ತಲುಪಿದೆ. ನಾನೀಗ ವಿಜಯಪುರ ಜಿಲ್ಲೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಹಿಂದಿನ ಪ್ರದೇಶದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸೋದು ಯಾವ ರೀತಿಯಾಗಿ ಇಲ್ಲಿ ಏನಂದ್ರೆ ಸಂಪೂರ್ಣವಾಗಿ ಜಲಾಶಯ ಬರಿದಾಗುವ ಹಂತಕ್ಕೆ ಬಂದು ತಲುಪಿದೆ. ನೀವು ನೋಡಬಹುದು ದೃಶ್ಯದಲ್ಲಿ ಜಲಾಶಯದಲ್ಲಿ ನೀರು ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಂದ್ರೆ ಏನಂದ್ರೆ ಸದ್ಯ ಇದು 123.081 TMC ಸಾಮರ್ಥ್ಯ ಇರತಕ್ಕಂತ ಒಂದು ಬೃಹತ್ ಜಲಾಶಯ. ಏನು ಉತ್ತರ ಕರ್ನಾಟಕ ಭಾಗದ ಜೀವನಾಡಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ಮಲಪ್ರಭಾಗಳ 3 ನದಿಗಳ ಒಂದು ಸಂಗಮವಾಗಿ ಈ ಒಂದು ಆಲ್ಮಟ್ಟಿ ಜಲಾಶಯ ಇರ್ತಕ್ಕಂಥದ್ದು. ಇದು ಹಿನ್ನೀರಿನ ಪ್ರದೇಶ. ಈಗಾಗಲೇ ಈ ಒಂದು ಜಲಾಶಯ ಸದ್ಯ ಅಂದ್ರೆ ಸುಮಾರು ಒಂದು 17 TMC ಅಷ್ಟು ನೀರು ಇಲ್ಲಿ ಇರ್ಬೇಕಾಗಿತ್ತು. ಅಂದ್ರೆ ಅದು ಡೆಡ್ ಸ್ಟೋರೇಜ್. ಆದ್ರೆ ಸದ್ಯ ಈಗ ಏನಂದ್ರೆ 3 TMC ಮಾತ್ರ ನೀರು ಅಂತದ್ದು. ಅಂದ್ರೆ ಸಂಪೂರ್ಣ ಡೆಡ್ ಸ್ಟೋರೇಜ್ ಸಹ ಇಲ್ಲ, ಆ ಮಟ್ಟಕ್ಕೆ ಬಂದು ತಲುಪಿರುವಂತದ್ದು. ಇಲ್ಲಿ ಜಲಚರ ಪ್ರಾಣಿಗಳು ಸಹ ಸಾಕಷ್ಟು ತೊಂದರೆಯನ್ನ ಅನುಭವಿಸುವಂತದ್ದು ಕೂಡ ಇದೆ. ಅಂದ್ರೆ ಇಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ಕೂಡ ನೀರಿಲ್ಲ, ಹಾಗಾಗಿ ಅಷ್ಟು ಸಮರ್ಪಕವಾಗಿ ನೀರು ಅಷ್ಟು ನೀರಿಲ್ಲ ಆದಂತ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಈ ಒಂದು ಏನು ಆಲ್ಮಟ್ಟಿ ಜಲಾಶಯ ಒಂದು ವರದಾನ ಆಗಿರುವಂತದ್ದು. ರೈತರಿಗೆ ಕೂಡ ಈ ಒಂದು ಏನಂದ್ರೆ ಈ ಒಂದು ಜಲಾಶಯದಿಂದಲೇ ಕಾಲುವೆಗಳ ಮೂಲಕ ನೀರು ಹರಿಸಲಾಗಿತ್ತು. ಜೊತೆಗೆ ಇನ್ನೊಂದೆಡೆ ಅವಳಿ ಜಿಲ್ಲೆಗೂ ಕೂಡ ಮತ್ತು ಬೇರೆ ಬೇರೆ ಭಾಗಗಳಿಗೂ ಕೂಡ ಕುಡಿಯುವ ನೀರಿನ ಯೋಜನೆಗಳನ್ನ ಮಾಡಿದ್ರು. ಆದ್ರೆ ಈಗ ಸಂಪೂರ್ಣವಾಗಿ ಮುಂಗಾರು ಮಳೆ ಕೈ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಜಲಾಶಯ ಸಂಪೂರ್ಣವಾಗಿ ಬರಿದಾಗುವ ಹಂತಕ್ಕೆ ಬಂದು ತಲುಪಿದೆ. ಜಿಲ್ಲೆಯ ರೈತರು ಮತ್ತು ಜನರಲ್ಲಿ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರಕ್ಕಾಗಿ ಅಂದ್ರೆ ಏನಂದ್ರೆ ಕುಡಿಯುವ ನೀರಿಗೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ಅಂದ್ರೆ ಆಲ್ಮಟ್ಟಿ ಜಲಾಶಯ ಸಂಪೂರ್ಣವಾಗಿ ಬರಿದಾಗುವ ಹಂತಕ್ಕೆ ಬಂದು ತಲುಪಿದ್ದು ರೈತರು ಸಹ ಆತಂಕ ಪಡುವಂತದ್ದು. ಜೊತೆಗೆ ಮಳೆ ಆಗ್ಲಿ ಅಂದ್ರೆ ಮೋಡವಿದೆ, ಮಳೆ ಆಗ್ತಾ ಇಲ್ಲ, ಹಾಗಾಗಿ ಗಾಳಿ ಬೀಸ್ತಾ ಇದೆ. ಹೀಗಾಗಿ ರೈತರು ಸಹ ಯಾವಾಗ ಮಳೆ ಆಗುತ್ತೆ ಅನ್ನುವಂತ ಚಿಂತೆಯಲ್ಲಿ ಆಕಾಶದತ್ತ ಮುಖ ಮಾಡಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.